ನೋಡಿ ಫ್ರೆಂಡ್ಸ್, ನಾವು ಮುಲ್ಲಂಗಿ ಖಾರ ಮಾಡೋಣ. ಮುಲ್ಲಂಗಿ ಖಾರಕ್ಕೆ ನಾನು ಒಂದು ಈರುಳ್ಳಿ, ಜಾಸ್ತಿ ಈರುಳ್ಳಿ ಹಾಕ್ಕೊಬೇಡಿ ಯಾಕಂದರೆ ಮುಲ್ಲಂಗಿಯಲ್ಲೂ ಖಾರ ಇರುತ್ತೆ. ಒಂದು ಈರುಳ್ಳಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಬೋದು. ಆಮೇಲೆ ಇದು 2 ಟೊಮೆಟೊ, ಇದು 4 ಮೂಲಂಗಿ ತೊಗೊಂಡಿದ್ದೀನಿ ನಾನು. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ನೋಡಿ ಇಷ್ಟು, ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ತೊಳೆದು ಒಂದಿಷ್ಟು. ಗೈಸ್ ಇವತ್ತು ನಾನು ಬಂದಿಲ್ಲ ಅಂತ ಅಮ್ಮನೇ ವಿಡಿಯೋ ಶೂಟ್ ಮಾಡ್ಕೊತಿದ್ದಾರೆ ಗೈಸ್, ತೊಗೊಬೇಕು. ಇದಾದಮೇಲೆ ನಾವು ಈಗ ಇದನ್ನು ಸ್ಟವ್ ಮೇಲೆ ಹೇಗೆ ಮಾಡೋದು ನೋಡೋಣ. ಫಸ್ಟು ಅಕ್ಕ ಇಷ್ಟು ವಿಡಿಯೋ ಇರ್ತಿಲ್ಲ ಹೆಂಗೆ ಹಾಕೋದಕ್ಕ ಇಟ್ಕೊಳ್ಳಿ. ಬಂದ್ಬಿಟ್ಟು ಗೈಸ್ ನಾನು ನೋಡ್ತಿರೋದು. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಬಾಣಲಿನೂ ಇಟ್ಕೊಬೋದು. ಓಕೆ, ನಮ್ಮಮ್ಮ ಇವತ್ತು ಪಿಕಾಕ್ ಗ್ರೀನ್ ಗೈಸ್, ಹಂಗಾಗಿ ನಮ್ಮಮ್ಮ ಪಿಕಾಕ್ ಗ್ರೀನ್ ಕಲರ್ ಹಾಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಎಣ್ಣೆ ಹಾಕಿದ ನಂತರ ಸಾಸುವೆ ಹಾಕಬೇಕು. ಸ್ವಲ್ಪ ಹೊತ್ತು ಕಾದ್ಮೇಲೆ ಈಗ ನಾನು ಹೇಳಿದ್ನಲ್ಲ, ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ, ಬಿತ್ತು ಕೈ ಮೇಲೆ, ಮತ್ತೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ವಿಡಿಯೋ ತಗೋಬೇಕಷ್ಟೇ, ವಿಡಿಯೋಗ್ರಾಫರ್ ನೀನು, ನಮ್ಮ ಮನೆಯ ವಿಡಿಯೋಗ್ರಾಫರ್. ಈಗ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೆಟೊ ಹಾಕೊಳ್ಳಿ ಫ್ರೆಂಡ್ಸ್. ಚಟಪಟ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಮಾಡ್ತಾರೆ. ಈಗ ಈ ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಫ್ರೈ ಆಗ್ತಾ ಇರಲಿ. ನಾನು ಹೆಂಗೂ ಇವತ್ತು ರಜೆ ಇದೆ ಅಂತ ಏನು ಮಾಡಿದ್ದೀನಿ ನೋಡಿ. ಈಗ ನಾವು ಫ್ರಿಡ್ಜ್ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆಲ್ಲ ಈಗ ತೆಗಿತಾ ಇದ್ದೀನಿ. ಫಸ್ಟು ಇವಳು ಬರಬೇಕು ಅಂತ ಕಾಯ್ತಾ ಇದೆ. ಪೂಜೆ ಮಾಡಿದ ನಂತರ ಫ್ರಿಡ್ಜ್ ಕ್ಲೀನ್ ಮಾಡ್ಕೊತೀನಿ. ಈಗ ಟೊಮೆಟೊ ಬೆಂದಿದೆ. ಈಗ ಇದಕ್ಕೆ ಮುಲ್ಲಂಗಿ ಹಾಕ್ಕೊಳ್ಳಿ. ಯಾವಾಗಲೂ ಮುಲ್ಲಂಗಿಯಲ್ಲಿ ಬರೀ ಸಾಂಬಾರು ಮಾಡೋದಲ್ದಿರ ಈ ಥರ ಮಾಡಿಕೊಂಡ್ರೆ ಮುದ್ದೆಗೂ ತಿನ್ಬೋದು, ಬಿಸಿ ಬಿಸಿ ಅನ್ನಗಂತೂ ಸೂಪರಾಗಿರುತ್ತೆ. ನಾನು ಈ ರೆಸಿಪಿನ ನಮ್ಮ ತಾಯಿ ಹತ್ರದಿಂದ ಕಲ್ತ್ಕೊಂಡೆ. ನಾವು ಇದನ್ನು ತೆಲುಗುವಲ್ಲಿ ಏನು ಹೇಳ್ತೀವಿ, ಮುಲ್ಲಂಗಿ ಕಾರ್ಮು, ಚಟ್ನಿ ಅಂತ ಹೇಳೋದಿಲ್ಲ, ಖಾರ ಅಂತ ಹೇಳ್ತೀವಿ. ಈಗ ನೋಡಿ, ಇದು ಚೆನ್ನಾಗಿ ಬೆಂದ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ. ಈಗಿದು ಬೇಯೋವಾಗಲೇ ನೀವು ಏನು ಮಾಡಿ, ಒಂದು ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ, ಹುಣಸೆಹಣ್ಣು ತೊಳ್ಕೊಂಡಿರೋದು ಪ್ಲಸ್ ಇದು ಕೊತ್ತಂಬರಿ ಎಲ್ಲ ಅದಕ್ಕೆ ಹಾಕಿ, ಪ್ಲಸ್ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು. ನೋಡಿ ಜೀರಿಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಿಚನ್ ಹತ್ರ ಹೋಗಿದ್ದಾರೆ. ಇದನ್ನ ಮಾಡಿಬಿಟ್ಟು ಇವಾಗ ಮಿಕ್ಸಿಗೆ ಹಾಕೊಂಬೇಕಾ? ಇದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಆಯಿಲಲ್ಲೇ ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಆಗುವಾಗ ಇಲ್ಲಿ ಸಾಂಬಾರ್ ಪುಡಿ ಹಾಕಬೇಕು. ಈ ಸಲ ಸಾಂಬಾರ್ ಪುಡಿ ನಮ್ಮ ಅತ್ತೆ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದರೆ ಯೂಶ್ವಲಿ ನಾನು ಅಂಗಡಿಯಲ್ಲಿ ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಈಗ ಅವ್ರು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಆದಷ್ಟು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಮತ್ತೆ ಕಲ್ಲು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊಂದು ಹಾಕಿ ಮತ್ತೆ ಇದನ್ನೆಲ್ಲ ಒಂದ್ಸಲ ತಿರುಗಿಸ್ಕೊಳ್ಳಿ. ತಿರುಗಿಸಿದಾದ್ಮೇಲೆ ಸುಮಾರು ಒಂದು ನಿಮಿಷ ಅಷ್ಟೇ ಬಿಟ್ಬಿಟ್ಮೇಲೆ ಆಫ್ ಮಾಡಿಬಿಡಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು.
ಮುಲ್ಲಂಗಿ ಚಟ್ನಿ ಇಲ್ಲ ಖಾರ ಏನೋ ಒಂದು, ಅದು ಫೈನಲ್ ಆಗಿ ಮಾಡಿದ್ಮೇಲೆ ಈ ತರ ಔಟ್ಲುಕ್ ಬರುತ್ತೆ. ಬೇಕಾ ಅಂತಂದ್ರೆ ಒಗ್ಗರಣೆ ಹಾಕಿಬಹುದು. ನಮ್ಮ ಮಗ ನೋಡಿ ಗೈಸ್, ಇಲ್ಲಿ ಪಿಂಕ್ ಪಿಂಕ್ ಆಗಿದೆ. ನಮ್ಮ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ನನ್ ಚೆನ್ನಾಗಿಲ್ಲ ಗೈಸ್, ನಾನು ಬಿಂದಿ ಎಲ್ಲ ಏನೂ ಹಾಕೊಂಡಿಲ್ಲ, ಬರೀ ಒಂದು ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಓಕೆ ಗೈಸ್, ಲೆಟ್ಸ್ ಗೋ. ಇವಾಗ ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ಅನ್ನು ನೋಡುತ್ತಾ ಇದ್ದಾರೆ. ನಮ್ಮ ಅಕ್ಕ ಸ್ವಲ್ಪ ಇದನ್ನ ಯಾರಾದ್ರೂ ಒಂದು ಡಿಸೈನ್ ಅಂತಾರ ಗೈಸ್, ಅದ್ ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ.